ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾರ್ಕೆಟ್ನಲ್ಲಿ ಒಳ್ಳೆ ಪಾಸಿಟಿವಿಟಿ ಇತ್ತು. ಇದಕ್ಕೆ ಪ್ರಮುಖ ಕಾರಣ ನೀವು ನೋಡ್ತಾ ಇರಬಹುದು, SBI ಅವರ ಸ್ಟ್ರಾಂಗ್ Q1 ರಿಸಲ್ಟ್. ಅಲ್ಲದಲ್ಲೇ ಮ್ಯೂಚುವಲ್ ಫಂಡ್ಸ್ ಇದೆಯಲ್ಲ, ಅವರು 81% ಜಾಸ್ತಿ ಆಗಿದೆ ಇನ್ನು ಜುಲೈಯಲ್ಲಿ. ಇದು SIP ಇದೆಯಲ್ಲ ನಮ್ದು, ಅದು ಕಾಂಟ್ರಿಬ್ಯೂಷನ್ ರೆಕಾರ್ಡ್ ಹೈ ಅನ್ನು ಹಿಟ್ ಆಗಿದೆ. ಇದೆಲ್ಲ ಕಾರಣದಿಂದಾಗಿ ಇವತ್ತು ಮಾರ್ಕೆಟ್ ಎಲ್ಲ ಇಂಡಿಸಸ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟವು. ನೀವು ನೋಡ್ತಾ ಇರ್ಬೋದು, ನಿಫ್ಟಿ 50 ಆಗಿರ್ಬೋದು, ನಿಫ್ಟಿ ಬ್ಯಾಂಕ್ ಆಗಿರ್ಬೋದು, ಅಥವಾ ಸೆನ್ಸೆಕ್ಸ್ ಆಗಿರ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ನೇ ಕೊಟ್ಟಿತ್ತು. ನಿಫ್ಟಿ IT, ನಿಫ್ಟಿ ಮೆಟಲ್, ನಿಫ್ಟಿ ಫಾರ್ಮಾ, ನಿಫ್ಟಿ FMCG ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಇವತ್ತು ಕೊಟ್ಟವು. ಅದೆಲ್ಲ ನೀವು ನೋಡ್ತಾ ಇರ್ಬೋದು, ನಾನು ಹೇಳಿದಾಗೆ SBI ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿತ್ತು. 2% ಏರಿಕೆಯಾಯಿತು ಆಫ್ಟರ್ ದಿ ರಿಸಲ್ಟ್. ಇನ್ನು ಮುಂದಿನ ಶೇರ್ ನೋಡೋದಾದರೆ PG ಎಲೆಕ್ಟ್ರೋಫಾಸ್ಟ್ ಅಂತೇಳಿ ನಿಮಗೆ ಗೊತ್ತಿರಬಹುದು. ಇದು ತನ್ನ Q1 ರಿಸಲ್ಟ್ ನಂತರ ಈ ಶೇರ್ನಲ್ಲಿ ತುಂಬ ಇಳಿಕೆಯಾಗ್ತಾ ಇದೆ. ಲಾಸ್ಟ್ ಟ್ರೇಡಿಂಗ್ ಸೆಷನ್ನಲ್ಲಿ ಕೂಡ 23% ಇಳಿಕೆಯಾಗಿತ್ತು. ಇವತ್ತು ಕೂಡ ಒಂದು ಟೈಮಲ್ಲಿ 15%ಗಿಂತಲೂ ಜಾಸ್ತಿ ಇಳಿಕೆಯಾಗಿತ್ತು. ಕೊನೆಯ ಕ್ಷಣದಲ್ಲಿ ರಿಕವರಿ ಮಾಡಿಕೊಂಡು 12.5% ಕ್ಲೋಸ್ ಆಯಿತು. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಇವತ್ತು ಬ್ಯಾಡ್ ಕಾಮೆಂಟ್ರಿ ಆಫ್ಟರ್ ದಿ ರಿಸಲ್ಟ್. ಅಂದರೆ ನೆಕ್ಸ್ಟ್ ಕ್ವಾರ್ಟರ್ ಇದೆಯಲ್ಲ, ಅದರಲ್ಲೂ ಕೂಡ ಇವರ ರೆವಿನ್ಯೂನು ಎಕ್ಸ್ಪೆಕ್ಟೇಷನ್ ಅಷ್ಟು ಜಾಸ್ತಿ ಆಗಲ್ಲ ಅಂತ ಅವರು ಕಾಮೆಂಟ್ರಿ ಕೊಟ್ಟಿದ್ದರು. ಅದಲ್ಲದೆ ಕೆಲವು ರೇಟಿಂಗ್ ಏಜೆನ್ಸಿ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ನೋಮಾ ಅನ್ನುವ ರೇಟಿಂಗ್ ಏಜೆನ್ಸಿ ಕೂಡ ಇವರದ್ದು ಶೇರ್ ಇನ್ನೂ ಕೂಡ ಡೌನ್ ಹೋಗಬಹುದು ಅನ್ನೋ ಪ್ರಿಡಿಕ್ಷನ್ ಅನ್ನು ಮಾಡಿದೆ. ಇದರಿಂದಾಗಿ ಈ ಶೇರ್ ಇವತ್ತು ಕೂಡ ಕುಸಿತವನ್ನು ಮುಂದುವರಿಸಿದೆ. ಇನ್ನು ಮುಂದಿನ ಶೇರ್ ನೋಡಿದರೆ NSTL. ನಿಮಗೆ ಗೊತ್ತಿರಬಹುದು, IPO ಬಂದ ನಂತರ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು. ಇವತ್ತು ಕೂಡ 1425 ಗಡಿಯನ್ನು ತಲುಪಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಶೇರ್ನಲ್ಲಿ ಇಳಿಕೆಯಾಗಿ 1273ರಲ್ಲಿ ಕ್ಲೋಸ್ ಆಯಿತು. ಇನ್ನು ಮುಂದಿನ ಶೇರ್ ನೋಡೋದಾದರೆ ಟಾಟಾ ಮೋಟಾರ್ಸ್. ನಿಮಗೆ ಗೊತ್ತಿರಬಹುದು, ಲಾಸ್ಟ್ ವೀಕ್ ಇವರ ರಿಸಲ್ಟ್ ಬಂದಿತ್ತು. ರಿಸಲ್ಟ್ನಲ್ಲಿ ಪ್ರಾಫಿಟ್ 63% ಇಳಿಕೆಯಾಗಿತ್ತು. ಆದರೆ ಅವರದ್ದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇತ್ತಲ್ಲ, ಅಂದರೆ ಇಷ್ಟು ಪ್ರಾಫಿಟ್ ಬರ್ಬೋದು ಅಂತೇಳಿ, ಅದನ್ನು ಮೀಟ್ ಮಾಡಿತ್ತು. ಇದೇ ಕಾರಣದಿಂದಾಗಿ ಈ ಶೇರ್ನಲ್ಲಿ ಇವತ್ತು 3% ಏರಿಕೆಯಾಗಿತ್ತು. ಅದಲ್ಲದೆ ಇನ್ನೊಂದು ಈ ಕಂಪನಿಗೆ ಬ್ಯಾಡ್ ನ್ಯೂಸ್ ಬರ್ತಿದೆ. ಅದೇನೆಂದರೆ ಜೆಫ್ರೀಸ್ ಎನ್ನುವ ರೇಟಿಂಗ್ ಏಜೆನ್ಸಿಯು ಇದರ ಶೇರ್ ಮೌಲ್ಯ 550ಕ್ಕೆ ತಲುಪಬಹುದು, ಅಂದರೆ ಟಾರ್ಗೆಟ್ ಪ್ರೈಸ್ 550 ಫಿಕ್ಸ್ ಮಾಡಿದೆ. ಸೊ ಈ ರೇಟಿಂಗ್ ಏಜೆನ್ಸಿಯ ಪ್ರಿಡಿಕ್ಷನ್ಗೆ ಈ ಶೇರ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡಬೇಕು. ಸೊ ಇನ್ನು ಮುಂದಿನ ಶೇರ್ ನೋಡಿದರೆ ಜಿಯೋ ಫಿನಾನ್ಷಿಯಲಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ನೇ ಕಂಡಿತ್ತು. 2% ಏರಿಕೆಯಾಯಿತು. ಅದಲ್ಲದೆ ಇವರ ಒಂದು ನ್ಯೂಸ್ ಕೂಡ ಬರ್ತಿದೆ. ಏನಂದರೆ ಈಗ ನಾವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತೇವಲ್ವ, ಅದಕ್ಕೋಸ್ಕರ ಇವರೊಂದು ನ್ಯೂ ಟೂಲ್ ತಂದಿದ್ದಾರೆ. ಆ ಟೂಲ್ನಲ್ಲಿ ನೀವು 24 ರೂಪೀಸ್ ಕೊಟ್ಟರೆ ಆಯಿತು, ನಿಮಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬಹುದು. ಸೊ ಇದೊಂದು ಈ ಕಂಪನಿಗೆ ಗೇಮ್ ಚೇಂಜರ್ ಕೂಡ ಆಗ್ಬೋದು. ಇನ್ನು ಮುಂದಿನ ಶೇರ್ ನೋಡೋದಾದರೆ ಹರಿಓಂ ಪೈಪ್ ಇಂಡಸ್ಟ್ರೀಸ್ ಅಂತೇಳಿ. ಇವತ್ತು ರಿಸಲ್ಟ್ ಇತ್ತು. ರಿಸಲ್ಟ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಇದೇ ಕಾರಣದಿಂದಾಗಿ ಈ ಶೇರ್ನಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡಿತ್ತು. ಆಲ್ಮೋಸ್ಟ್ 13% ಮೇಲೆ ಹೋಯಿತು. ಇನ್ನು ಮುಂದಿನ ಶೇರ್ ನೋಡಿದರೆ HBL ಇಂಜಿನಿಯರಿಂಗ್ ಲಿಮಿಟೆಡ್ ಅಂತೇಳಿ. ಇವತ್ತು ಕೂಡ ಇವತ್ತು ರಿಸಲ್ಟ್ ಇತ್ತು. ರಿಸಲ್ಟ್ನಲ್ಲಿ ಅವರದ್ದು ಪ್ರಾಫಿಟ್ 79% ಜಾಸ್ತಿ ಆಗಿದೆ. ಅದಲ್ಲದೆ ರೆವಿನ್ಯೂ ಕೂಡ ಜಾಸ್ತಿ ಆಗಿದೆ. ಇದೇ ಕಾರಣದಿಂದಾಗಿ ಈ ಶೇರ್ನಲ್ಲಿ ಇವತ್ತು 13% ಏರಿಕೆಯಾಯಿತು. ಇನ್ನು ಮುಂದಿನ ಶೇರ್ ನೋಡಿದರೆ ಪೇಟಿಎಂ ಇವತ್ತು 52 ವೀಕ್ ಹೈಯನ್ನು ಹಿಟ್ ಮಾಡಿದೆ. ಇನ್ನು ಮುಂದಿನ ಶೇರ್ ನೋಡೋದಾದರೆ PB ಫಿನ್ಟೆಕ್ ಅಂತೇಳಿ. ಆ್ಯಕ್ಚುಲಿ ಈ ಶೇರ್ನಲ್ಲಿ ಇವತ್ತು 5.5% ಏರಿಕೆಯಾಗಿದೆ. ಬಟ್ ಇವತ್ತು ರಿಸಲ್ಟ್ ಇದೆಯಲ್ಲ, ಅದು ಲಾಸ್ ಇವತ್ತು ಜಾಸ್ತಿ ಆಗಿದೆ. ಇವತ್ತು ರಿಸಲ್ಟ್ ಇತ್ತು. ರಿಸಲ್ಟ್ನಲ್ಲಿ ಇವತ್ತು ಲಾಸ್ 2.4 ಬಿಲಿಯನ್ಗೆ ಜಾಸ್ತಿ ಆಗಿದೆ ಕಂಪೇರ್ ಟು ಲಾಸ್ಟ್ ಕ್ವಾರ್ಟರ್. ಬಟ್ ಇವತ್ತು ರೆವಿನ್ಯೂ ಇದೆಯಲ್ಲ, ಅದು ಜಾಸ್ತಿ ಆಗಿದೆ. ಇದೇ ಕಾರಣದಿಂದಾಗಿ ಇದೊಂದು ಸ್ಟಾರ್ಟಪ್ ಕಂಪನಿ ಆಗಿರುವುದರಿಂದ ರೆವಿನ್ಯೂ ಜಾಸ್ತಿ ಆಗಿದ್ದರ ಮೇಲೆ ಇವರ ಶೇರ್ ಮೌಲ್ಯ ಇವತ್ತು ಜಾಸ್ತಿ ಆಯಿತು. ಇನ್ನು ಮುಂದಿನ ಶೇರ್ ನೋಡೋದಾದರೆ ಹೋಮ್ ಫಸ್ಟ್ ಫಿನಾನ್ಸ್ ಅಂತೇಳಿ. ಈ ಶೇರ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. 6.5% ಏರಿಕೆ ಆಯಿತು. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಬ್ಲಾಕ್ ಡೀಲ್ ಆಗಿದೆ. 1307 ಕ್ರೋರ್ನ ಬ್ಲಾಕ್ ಡೀಲ್, ಅಂದರೆ ಒಂದು ಕೈಯಿಂದ ಇನ್ನೊಂದು ಕೈಗೆ ಹೋಗಿದೆ ಶೇರ್. ಇದು ಈ ಶೇರಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ತಂದು ಕೊಟ್ಟಿತ್ತು. ಅಂದರೆ 1280ರ ಗಡಿ ತಲುಪಿದೆ ಈ ಶೇರ್. ಇನ್ನು ಕೊನೆಯ ಶೇರ್ ನೋಡೋದಾದರೆ ವೋಲ್ಟಾಸ್, ಟಾಟಾದ ಒಂದು ಕಂಪನಿ. ಈ ಕಂಪನಿಯಲ್ಲಿ ಇವತ್ತು 5% ಇಳಿಕೆಯಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಇವರದ್ದು ರಿಸಲ್ಟ್ನಲ್ಲಿ ಇವತ್ತು ಪ್ರಾಫಿಟ್ 58% ಇಳಿಕೆಯಾಯಿತು. ಇದರಿಂದಾಗಿ ಈ ಕಂಪನಿಯಲ್ಲಿ ಇವತ್ತು ಒಂದು 5% ಕುಸಿತ ಕಂಡಿತು. ಇದಾಗಿತ್ತು ಗೆಳೆಯರ ಇವತ್ತಿನ ಕೆಲವು ಇಂಪಾರ್ಟೆಂಟ್ ಸ್ಟಾಕ್. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.